ನಾವ್ ಮನೆಯಲ್ಲಿ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳು ಹೆಚ್ಚಿಗೆ ಇಂಟರಾಕ್ಟ್ ಮಾಡ್ತಾ ಇಲ್ಲ, ತುಂಬಾ ಕ್ವೈಟ್ ಇರ್ತಾರೆ ಅನ್ನೋದನ್ನ ನಾವುಗಳು ಗಮನಿಸಿರ್ಬೋದು. ಆದ್ರೆ ಅವ್ರು ಏನಕ್ಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಸುಮಾರು ಜನ ತಿಳ್ಕೊಂಡಿರೋ ಕಾರಣ ತಪ್ಪಾಗಿರುತ್ತೆ. ಈ ಫ್ಯಾಮಿಲಿ ಗ್ಯಾದರಿಂಗ್ ಗಳಲ್ಲಿ ಎಲ್ರ ಜೊತೆ ಹೆಚ್ಚಿಗೆ ಮಾತಾಡ್ದೇನೆ ತುಂಬಾ ಕ್ವೈಟ್ ಆಗಿ ಯಾರು ಇರ್ತಾರೋ, ಮೇ ಬಿ ಅವರು ನಮ್ಮೆಲ್ರಿಗಿನ್ನ ಹೆಚ್ಚಿನ ಶ್ರಮ ಆಗ್ತಾ ಇರ್ತಾರೆ ನಾವೇನ್ ಮಾತಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ. ನಾವುಗಳೆಲ್ಲ ಗುಂಪಲ್ಲಿ ಕೂತ್ಕೊಂಡು ಹರಟೆ ಹೊಡಿಬೇಕಾದ್ರೆ ಅದೆಲ್ಲದನ್ನು ಫಾಲೋ ಮಾಡಕ್ಕೆ ಸುಮಾರು ಚಾಲೆಂಜಸ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ಸದ್ದು ಇರ್ಬೋದು, ಅಡಿಗೆ ಮನೇಲಿ ಏನೋ ಶಬ್ದ ಆಗ್ತಾ ಇರುತ್ತೆ, ಒಟ್ಟಿಗೆ 3-4 ಜನ ಮಾತಾಡ್ತಾ ಇರ್ತಾರೆ. ಸೊ ಇಷ್ಟೊಂದು ಚಾಲೆಂಜಸ್ ಇರ್ಬೇಕಾದ್ರೆ ಕಿವಿ ಕೇಳ್ಸದಲ್ಲಿ ಬರೀ ಮೈಲ್ಡ್ ಪ್ರಾಬ್ಲಮ್ ಬಂದ್ರು ಕೂಡ ಅವರು ಕಾನ್ವರ್ಸೇಷನ್ಸ್ ನ ಫಾಲೋ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅಂಡ್ ಇದು ಯಾವಾಗ್ಲೂ ಒಂದ್ಸಲ ಆಗುವಂತದ್ದಲ್ಲ, ಪ್ರತಿ ಸಲ. ಅದಕ್ಕೆ ಅವರ ರೆಸ್ಪಾನ್ಸ್ ವಿತ್‌ಡ್ರಾವಲ್. ಸೊ ನೀವೇನೇ ಕೇಳಿದ್ರು ಅವರು ಹೇಗೋ ರೆಸ್ಪಾಂಡ್ ಮಾಡ್ತಾರೆ, ಹಾ ಹಾ ಅಂತ ಹೇಳಿ ನಕ್ಬಿಡ್ತಾರೆ. ಸೊ ಹೊರಗಡೆ ಅವ್ರಿಗೆ ಇದು ಮೇ ಬಿ ಅವರು ಡಿಸ್ಇಂಟ್ರೆಸ್ಟೆಡ್ ಇದ್ದಾರೆ, ಅಥವಾ ಮೂಡ್ ಇಲ್ಲ, ಅಥವಾ ಟಯರ್ಡ್ ಆಗಿದೆ ಅಂತ ಅನ್ಸೋ ಸಾಧ್ಯತೆನೇ ಜಾಸ್ತಿ. ಬಟ್ ಆಕ್ಚುಯಲ್ ಪ್ರಾಬ್ಲಮ್ ಅವ್ರಿಗೆ ಕಿವಿ ಕೇಳಿಸೋದ್ರಲ್ಲಿ ತೊಂದರೆ ಇದ್ದಿರ್ಬೋದು. ಈ ಕಿವಿ ಕೇಳಿಸದೇ ಇರೋ ತೊಂದರೆಗೆ ನಾವು ಸರಿಯಾಗಿರೋ ಟ್ರೀಟ್ಮೆಂಟ್ ನ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಇನ್ನೊಬ್ರ ಜೊತೆ ಇಂಟರಾಕ್ಟ್ ಮಾಡೋದು ಖಂಡಿತವಾಗ್ಲೂ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವೊಂದು ಗ್ರೂಪ್ ಅಲ್ಲಿ ಕಾನ್ವರ್ಸ್ ಮಾಡೋದು ಕಷ್ಟ ಆಗ್ಬೋದು, ಅಥವಾ ಹೊರಗಡೆ ನಾಯ್ಸಿ ಸಿಚುವೇಶನ್ ಅಲ್ಲಿ ಕಾನ್ವರ್ಸ್ ಮಾಡೋದು ಕಷ್ಟ ಆಗ್ಬೋದು. ಸೊ ನಾವ್ ಏನ್ ಮಾಡಕ್ ಶುರು ಮಾಡ್ತೀವಿ, ಆ ಸಿಚುವೇಶನ್ಸ್ ಗಳನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ತೀವಿ. ಸೊ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈಚೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಾವು ಒಂಥರ ಸೋಷಿಯಲಿ ಐಸೋಲೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಹಿಯರಿಂಗ್ ಲಾಸ್ ನ ಟ್ರೀಟ್ ಮಾಡದೇ ಇರೋದ್ರಿಂದ ಸ್ಪೆಷಲಿ ಹಿರಿಯ ನಾಗರಿಕರುಗಳಲ್ಲಿ ಇಟ್ ಕ್ಯಾನ್ ಲೀಡ್ ಟು ಡಿಪ್ರೆಷನ್ ಇರ್ಬೋದು, ಬಂತಿತನ ಇರ್ಬೋದು. ಇದನ್ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಹಿಯರ್ಸ್ ಆಪ್ ನಲ್ಲಿ ಫ್ರೀ ಹಿಯರಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಅದು ಕೇವಲ 5 ನಿಮಿಷದಲ್ಲಿ. ನೀವು ಅಂದ್ಕೊಂಡಿರೋಕಿನ್ನ ಸುಮಾರು ವಿಷಯಗಳನ್ನ ನೀವು ಟೆಸ್ಟ್ ಮುಖಾಂತರ ತಿಳ್ಕೊಬಹುದು.